ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಹೆಂಗಿದ್ರಿ ಎಲ್ಲರೂ? ನಾವೆಲ್ಲರೂ ಆರಾಮದೇವ್ರಿ ಸ್ನೇಹಿತರೆ. ತಾವೆಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ನೋಡ್ರಿ. ನಿಮಗೆ ತೋರಿಸಿದ್ದೆ ರೀ ಮನೆ ಮುಂದಿಂದ ಏನು ರೋಡ್ ಮಾಡಿದ್ರು. ಫುಲ್ ಅಂದ್ರೆ ಅರ್ಧಕ್ಕೆ ಏನು ಆಗೈತಲ್ರಿ, ಅದು ಬಿರುಕು ಬಿಟ್ಟಿತ್ತು ಅಂದ್ರೆ ಒಂಥರ ಕ್ರ್ಯಾಕ್ ಆಗಿತ್ತು. ಅದನ್ನೂ ತೋರಿಸಿದ್ದೆ. ನಂತರದಲ್ಲಿ ಏನು ಮಾಡಿದರು, ಅದನ್ನು ಬಂದು ಏನು ಕ್ರ್ಯಾಕ್ ಆಗಿತ್ತಲ್ಲ ಆ ಪಾರ್ಟ್ ಎಲ್ಲ ಕಿತ್ತು ಹಾಕಿದ್ರು. ಕಿತ್ತು ಹಾಕಿ ಎಷ್ಟೋ ದಿವಸ ಆಗಿತ್ತು. ಇವತ್ತೇನೈತಿ ಅದಕ್ಕೆ ಬಂದು ಎಲ್ಲನೂ ಮತ್ತು ಕಾಂಕ್ರೀಟ್ ಮಾಡಕತ್ತಾರ ನೋಡ್ರಿ ರೋಡಿಗೆ. ಹಾಫ್ ರೋಡ್ ಎಲ್ಲ ಫುಲ್ ಕ್ರ್ಯಾಕ್ ಆಗಿ ಇನ್ನೇನು ಫುಲ್ ಎಲ್ಲ ಬಿದ್ದ ಬಿಡ್ತೈತೇನೋ ಆ ಸೈಡ್ ಅನ್ನೋ ರೀತಿ. ಯಾಕಂದ್ರೆ ಆ ಸೈಡ್ ಏನೈತಲ್ರಿ, ಫುಲ್ ಅಂದ್ರೆ ಫುಲ್ ತೆಗ್ಗೈತ್ರಿ, ಅಲ್ಲೇ ಸ್ಕೂಲ್ ಐತ್ರಿ, ಅಲ್ಲೇ ಡೌನ್ ಐತಿ ಫುಲ್ಲಲ್ಲೇ. ಹೀಗಾಗಿ ಎಲ್ಲೇ ಕೊರ್ಕೊಂಡು ಬಿದ್ದ ಬಿಡ್ತೈತೇನೋ ರೋಡ್ ಅನ್ನುವಂಗೆ ಆಗಿತ್ತು. ಪುಣ್ಯ ಮತ್ತು ಅದನ್ನು ಗಟ್ಟಿ ಮಾಡಕತ್ತಾರ ನೋಡ್ರಿ ಇವತ್ತು. ಅದು ಕೂಡ ಮಧ್ಯಾಹ್ನ ಬಂದಾರ್ರಿ, ಬೆಳಗ್ಗೆರ ಬರಲಿಲ್ಲ. ಮಧ್ಯಾಹ್ನ ಬಿಸಿಲಾಗ ಬಂದು ಮಾಡ್ತಾಯಿದ್ರು. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೆ ಸ್ನೇಹಿತರೆ. ಯಾಕಂದ್ರೆ ಮೊನ್ನೆ ಹೇಳಿದ್ದೆ ಕಡಿ ಹಾಕಿ ಹಂಗೆ ಬಿಟ್ಟು ಹೋಗ್ಬಿಟ್ಟಾರ, ಇನ್ನೂವರೆಗೆ ಬಂದೇನೇ ಇಲ್ಲ ಅಂಥೇಳಿ. ಎಷ್ಟೋ ದಿವಸ ಆಗಿತ್ತು ರೀ, ಈಗ ಬಂದಾರ ನೋಡ್ರಿ. ಆ ಕಡೆ ಅದ ಮಾಡಾಕತ್ತಿದ್ರು, ಹೆಂಗೂ JCB ಬಂದಿತ್ತಲ್ರಿ. ಈ ಕಡೆ ಮಂಜುಳಾ ಅವ್ರ ಮನೆ ಮುಂದೆ ಏನೈತಲ್ರಿ, ಫುಟ್ಪಾತ್ ಕಲ್ಲೆಲ್ಲ ಜೋಡಿಸಿದ್ರು ರೋಡಿಗೆ. ಅದನ್ನೂ ತೋರಿಸಿದ್ದೆ ನಿಮಗೆ. ಆ ಜೋಡಿಸಿದ್ದನ್ನು ಏನು ಮಾಡಿದ್ರು ಅವರು, ಎಂಡ್ ಏನಿರ್ತೈತಲ್ರಿ ಅವಾಗ ಕಾಂಕ್ರೀಟ್ ಹಾಕಿ ಅದನ್ನು ಗಟ್ಟಿಮುಟ್ಟು ಮಾಡೋದಿರ್ತೈತಿ. ಬಟ್ ಬಿಟ್ಟು ಹೋಗ್ಬಿಟ್ರಿ, ಹೊಳ್ಳಿ ಬರಲೇನೇ ಇಲ್ಲ. ಅದೇನಾಗೈತಿ, ಗಾಡಿಗಳು ಅಡ್ಡಾಡಿ ಅಡ್ಡಾಡಿ ಸ್ವಲ್ಪ ಈಗ ಮಳೆನೂ ಬಂದು ಏನೈತಲ್ರಿ, ಒಂದೊಂದು ಎಂಡಿಂದ ಫುಟ್ಪಾತ್ ಕಲ್ಲು ಕಿತ್ಕೊಂತ ಬರಾಕತ್ತಿದ್ವು ರೀ ಅವು ಹಂಗೆ ಜೋಡಿಸಿರ್ತಾರಲ್ರಿ, ಒಂದು ಕಿತ್ರೆ ಹಂಗೆ ಕಿತ್ಕೊಂತನ ಹೋಗ್ಬಿಡ್ತಾವ. ಅದೇ ರೀತಿ ಆಗಿತ್ತು. ಎಲ್ಲಿವರೆಗೆ ಅಂದ್ರೆ ಒಂದು ಗಾಡಿನೂ ಅಡ್ಡಾಡಕ್ಕೆ ಬರ್ದಂಗೆ ಆಗಿತ್ತು. ಸ್ಕಿಡ್ ಆಗೋದು, ಈ ಥರ ಇನ್ನೇನು ಬಿದ್ದು ಬಿಡ್ತಾರನ ಅನ್ನುವಂಥ ಸ್ಟೇಜಿಗೆ ಆದಂಗೆ ಆ ರೋಡ್ ಆಗಿತ್ತು. ಅದನ್ನು ಮಂಜುಳಾ ಅವ್ರ ಮನೆಯವ್ರು, ಅವ್ರ ಮನ್ಯಾಗ ನೋಡಿದ್ರೆ ವೆಹಿಕಲ್ ಇಲ್ಲ, ಖರೆ ಹೇಳ್ಬೇಕಂದ್ರೆ ಅವ್ರ ತಲೆ ಕೆಡಿಸ್ಕೋಬಾರ್ದು. ಬಟ್ ಆದರೂ ಕೂಡ ನಮ್ಮ ಬಾಗಲ್ದಾಗ ಐತಿ, ಬಿದ್ದೇಳ್ತಾರೆ, ಗಾಡಿಗಳು ಅಡ್ಡಾಡಕ್ಕೆ ಆಗಂಗಿಲ್ಲ ಅಂಥೇಳಿ ಮಂಜುಳಾ ಅವ್ರ ಹಸ್ಬೆಂಡ್ ಏನದಾರ, ಚಂದ್ರಮಾಮ ಅಂತೇನು ಹೇಳ್ತೀನಿ, ಬೆನ್ನು ಹತ್ತಿ 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 ಈಗ ಎಲ್ಲ ಹುಡುಗರನ್ನು ಕೂಡಿಸಿ ಇದಕ್ಕೇನಾದರೂ ಒಂದು ಮಾಡೋಣ ಪರಿಹಾರ ಅಂಥೇಳಿ ಎಲ್ಲರೂ ಸೇರಿ ಅದಕ್ಕೆ ಕೈ ಹಚ್ಚಾರು. ಅದನ್ನು ತೆಗಿಬೇಕಾಗಿತ್ತು ರೀ. ಅದನ್ನು ತೆಗೆಯೋದೇನಂಥೇಳಿ ಹೆಂಗೋ JCB ಬಂದಿತ್ತಲ್ರಿ, ಅವ್ರಿಗೆ ಸ್ವಲ್ಪ ರಿಕ್ವೆಸ್ಟ್ ಮಾಡಿಕೊಂಡು ಈ ಕಡೆದು ಸ್ವಲ್ಪ ತೆಗೆದು ಕೊಡ್ರಿ, ಹಿಂಗೆ ಆಗೈತಿ ಅಂಥೇಳಿ ತೆಗ್ಸಾಕತ್ತಿದ್ದರ್ರಿ. ಯಾಕಂದ್ರೆ ಈಗ JCB ನಿಂತಿದ್ದ ರೋಡು ಈಗ ಏನು ಮಾಡಕತ್ತಾರಲ್ರಿ, ಈ ರೋಡು ಎರಡೂ ಬೇರೆ ಬೇರೆ ವಾರ್ಡಿಗೆ ಸಂಬಂಧಪಡ್ತಾವ್ರಿ ಅವ. ಹೀಗಾಗಿ ಅಲ್ಲಿ ನಮ್ಗೆ ಪರ್ಮಿಷನ್ ಇಲ್ಲ ಹಂಗೆ ಹಿಂಗೆ ಅಂದ್ರವರು. ಆದರೂ ಒಂಚೂರು ರಿಕ್ವೆಸ್ಟ್ ಮಾಡಿಕೊಂಡು ಅದಷ್ಟು ತೆಗ್ಸಾಕತ್ತಾರ್ರಿ. ಯಾಕಂದ್ರೆ ಈಗ ಎಲ್ಲರೂ ಸೇರಿ, ಅವರ ಹುಡುಗರೆಲ್ಲ ಸೇರಿ ಸ್ವಲ್ಪ ದುಡ್ಡು ಹಾಕಿ ಅದಕ್ಕೆ ಸಿಮೆಂಟ್ ತಂದು ಅವರ ಪ್ಯಾಕ್ ಮಾಡೋರಿದ್ದಾರೆ ರೀ ಅದನ್ನು. ಇಲ್ಲಾಂದ್ರೆ ಏನಾಗ್ತೈತಿ, ಇಷ್ಟು ಒಂದೊಂದು ಅವೇನು ಫುಟ್ಪಾತ್ ಕಲ್ಲು ಜೋಡ್ಸಾರಲ್ರಿ, ಇಷ್ಟು ಕಿತ್ಕೊಂಡು ಹೋಗ್ಬಿಡ್ತಾವೆ. ಇನ್ನಾರ ದೊಡ್ಡ ದೊಡ್ಡ ಮಳೆ ಆಗ್ತಾವ್ರಿ, ಒಂಚೂರು ಸಡ್ಲಾತಂದ್ರೆ ಪೂರ ರೋಡ ಬರ್ಬಾದಾಗ್ತೈತೆ ಅದು. ಅದಕ್ಕೋಸ್ಕರ ಅದು ಕೆಲಸ ಈ ಸೈಡ್ ನಡೆದಿತ್ತು ನೋಡ್ರಿ. ಹೆಂಗೆ ಆಕೈತಂದ್ರೆ ಮಾಡುವಾಗನ ಇವು ಮೊದಲ ಅಪರೂಪಕ್ಕೆ ಏನೋ ಒಂದು ಮಾಡ್ತಿರ್ತಾರೆ ರೀ. ಗೌರ್ಮೆಂಟಿಂದಾಗಿರ್ಬೋದು, ಈ ಏನಂತೀರಿ ಮುನ್ಸಿಪಾಲ್ಟಿ ಅಂತೀವಲ್ಲ, ಮಹಾನಗರ ಪಾಲಿಕೆಯಿಂದಾಗಿರ್ಬೋದು, ಕಾರ್ಪೊರೇಷನ್ ಅಂತಾರೆ ಆಗಿರ್ಬೋದು, ಯಾವ ಊರೊಳಗೆ ಏನಂತ ಕರಿತೀವಿ ಗೊತ್ತಿಲ್ಲ, ನಾವಂತೂ ಕಾರ್ಪೊರೇಷನ್ ಅಂತಾನೆ ಕರಿತೀವಿ. ಅವ್ರ ಕಡೆಯಿಂದ ಏನೋ ಯಾವಾಗಾರ ಸ್ಯಾಂಕ್ಷನ್ ಆಗಿ ಏನೋ ಒಂದು ಆಗ್ತಿರ್ತೈತಿ ಕೆಲಸ, ಒಂದು ಗಟ್ಟರ್ ಕೆಲಸ, ಒಂದು ರೋಡ್ ಕೆಲಸ. ಬಟ್ ಆಗುವಾಗ ಏನೈತಲ್ರಿ, ಕಂಟಿನ್ಯೂಸ್ ಆಗಿ ಮಾಡಂಗಿಲ್ಲ ಒಂದು, ಆಮೇಲೆ ಫಿನಿಶಿಂಗ್ ಕರೆಕ್ಟಾಗಿ ಮಾಡಂಗಿಲ್ಲ ಒಂದು, ಅರ್ಧಂಬರ್ಧ ಮಾಡಿ ಬಿಟ್ಟು ಹೋಗಿಬಿಡ್ತಾರೆ. ಅರ್ಧಂಬರ್ಧ ಮಾಡಿಬಿಟ್ಟು ಹೋದ್ಲಿ ಅಂದರೆ ಈ ಪರಿಸ್ಥಿತಿ ಆಗ್ಬಿಡ್ತಾವೆ ನೋಡ್ರಿ ರೋಡಿಂದನೂ. ಅವಾಗೂ ಆ ದೊಡ್ಡ ರೋಡ್ ಮಾಡಿದ್ಮೇಲೆ ಅದಕ್ಕೆ ಕರೆಕ್ಟಾಗಿ ನೀರು ಸಪ್ಲೈ ಮಾಡಲಿಲ್ಲ ಅವರು. ಅದು ಕೂಡ ಬಿರುಕು ಬಿಟ್ಟು ಅಂದ್ರೆ ಕ್ರ್ಯಾಕ್ ಆಗಿಬಿಡ್ತ್ರಿ, ಫುಲ್ ಅಂದ್ರೆ ಫುಲ್ ಹಾಫ್ ರೋಡ್ ಕ್ರ್ಯಾಕ್ ಆಗಿಬಿಡ್ತು. ಆಮ್ಯಾಗ ಏನೈತಿ, ಈ ಕಡೆನೂ ಫಿನಿಶಿಂಗ್ ಕರೆಕ್ಟ್ ಮಾಡಲಿಲ್ಲ. ಈ ಒಂದು ಏನೈತಿ, ಫಿನಿಶಿಂಗ್ ಮಾಡಲಾರ್ದು ಈ ಥರ ಒಂದು ಮಾಡೋರ ಕಡೆಯಿಂದ ಮಿಸ್ಟೇಕ್ ಆದರೆ, ಇನ್ನು ಮಾಡಿದ ಮೇಲೆ ಜನರಿಗೆ ಸಮಾಧಾನ ಇರೋಂಗಿಲ್ಲ. ಅದೊಂಚೂರು ಆರೋ ಮಟ್ಟ, ಕ್ಯೂರಿಂಗ್ ಆಗೋ ಮಟ್ಟ ಒಂದು 4 ದಿವಸ ಆ ರೋಡ್ ಮೇಲೆ ನಾವು ಅಡ್ಡಾಡಬಾರ್ದು, ಹೆವಿ ವೆಹಿಕಲ್ಸ್ ಓಡಾಡಿಸ್ಬಾರ್ದು, ಈ ಥರ ಅಂಥೇಳಿ ಜನರಿಗೂ ಸಮಾಧಾನ ಇರೋದಿಲ್ಲ. ನಮ್ಮನ್ನು ಹಿಡ್ಕೊಂಡು ಹೇಳ್ತೀನಿ, ಒಂಚೂರು ಸಮಾಧಾನ ಇರೋಂಗಿಲ್ಲ. ಅದ್ರ ಮ್ಯಾಗನ ಎಲ್ಲ ಮೂಮೆಂಟ್ ಮಾಡಿಬಿಡ್ತಾರೆ. ಅದು ಆಗಿದ್ದ ಕೆಲಸ ಅದು ಕೂಡ ಅದು ಗಟ್ಟಿಮುಟ್ಟಾಗಂಗಿಲ್ಲ. ಈ ರೀತಿಯಾಗಿ ಒಟ್ಟು ಯಾವುದಾದ್ರೂ ಸಮಾಧಾನ ಇಲ್ಲ ಅಂಥೇಳಿ ಜನರಿಗೆ. ಆಗದೇ ಇದ್ರೂ ಸಮಾಧಾನ ಇಲ್ಲ, ಆದ್ರೂ ಸಮಾಧಾನ ಇಲ್ಲ ಅಂಥೇಳಿ. ಅದರಿಂದ ಏನಾಗ್ತಾವ್ರಿ, ಈ ರೀತಿಯಾಗಿ ನಮ್ಗೆ ಹೊಡ್ತಾ ಕೊಡ್ತಾವೆ ಅಂಥೇಳಿವು. ಅಂದ್ರೆ ನೀಟಾಗೋ ಕೆಲಸ ಈ ಥರ ಪ್ಯಾಚ್ ವರ್ಕ್ ಆಗಿಬಿಡ್ತಾವ್ರಿ. ಹಿಂಗೆ ಗಟ್ಬಿಟ್ಟು ಆಗಂಗಿಲ್ಲ ರೀ, ಹೊಳ್ಳಿ ಮಾಡಿದ್ರೂ ಈ ರೀತಿ ಫಸ್ಟ್ ಟೈಮ್ ಫಿನಿಶಿಂಗ್ ಒಂದೇ ಸಲ ಆಗ್ತಾವಲ್ರಿ, ಆ ಥರ ಫಿನಿಶಿಂಗು ಬರೋಂಗಿಲ್ಲ, ಆ ಥರ ಗಟ್ಮುಟ್ಟು ಕೆಲಸ ಆಗಂಗಿಲ್ಲ ಸ್ನೇಹಿತರೆ. ಇದಕ್ಕೆ ನೀವೇನಂತೀರಿ ತಿಳಿಸ್ರಿ. ಇದೆಲ್ಲ ಆಗಿತ್ತು ನೆಕ್ಸ್ಟ್ ಡೇ ನೋಡ್ರಿ. ನೆಕ್ಸ್ಟ್ ಡೇ ತಮ್ಮ ನೋಡ್ರಿ
ನನಗೆ ಬಂದು ಈ ಒಂದು ಗಾಡಿನ ತೋರ್ಸಕತ್ತನು. ಇದು ತಮ್ಮಾರ ಮತ್ತೀಗ ತೊಗೋಬೇಕಂತ ಪ್ಲ್ಯಾನ್ ಮಾಡಿದಂಥ ಗಾಡಿ ರೀ. ಗೊತ್ತೈತಿ ನಮ್ಮ 3 ವೆಹಿಕಲ್ಸ್ ಇದ್ದು 3 ಕೂಡ ನಾವು ಕಳ್ಕೊಂಡೇವಿ ನಮ್ಮ ಒಂದು ಪರಿಸ್ಥಿತಿಗೆ ಅಂತ ಹೇಳ್ಬೋದು. ಬಟ್ ಏನೋ ಒಂದು ಈಗ ಮತ್ತು ಮುಂದಿನ ಒಂದು ಹೆಜ್ಜೆನ ಇನ್ನೊಂದು ಚಾನ್ಸ್ ಅಂತ ಹೇಳ್ಬೋದು. ಆ ರೀತಿಯಾಗಿ ಅಂದ್ಕೊಂಡು ತಮ್ಮಾರ ಈ ಒಂದು ಗಾಡಿನ ತೊಗೋಬೇಕಂತ ಹೇಳಿ ವಿಚಾರ ಮಾಡ್ತಾ ಇದ್ದಾರೆ. ಇಟಿಕಾ ಅಂತ ನೋಡ್ರಿ, ಇದು ಇಟಿಕಾ ಗಾಡಿ ಅಂತ 7 ಸೀಟರ್ ವೆಹಿಕಲ್ ರೀ ಇದು. ಸೊ ಬೆಂಗಳೂರು ಪಾಸಿಂಗದ್ದು ಐತಿ. ಯಾಕಂದ್ರೆ ತೊಗೊಂಡು ಅಲ್ಲೇನ ಕಂಪ್ನಿಗೆ ಅಟ್ಯಾಚ್ ಮಾಡಿ ಕೆಲಸ ಮಾಡಬೇಕನ್ನೋ ಉದ್ದೇಶದಿಂದ ವಿಚಾರ ಮಾಡ್ಯಾರ್ರಿ. ನಿಮಗೇನು ಅನ್ನಿಸ್ತು, ಒಳ್ಳೇದಾ ಹೇಗೆ ತಿಳಿಸ್ರಿ ಸ್ನೇಹಿತರೆ. ಮತ್ತೇನೈತಿ, ತಮ್ಮ ಅಂತೂ ಡ್ರೈವಿಂಗನ್ನು ರೀ, ಅವನ್ನ ಸಣ್ಣವಂತೂ ಮುಖ್ಯವಾಗಿ ಅಂದ್ರೆ ಡ್ರೈವಿಂಗನ್ನು ಅದನ್ನು ಬಿಟ್ಟು ಬೇರೆ ಯಾವುದು ಯಾವಾಗೂ ಕೆಲಸ ಮಾಡೇನೇ ಇಲ್ಲ ಅವನು. ಈಗ ದೊಡ್ಡ ತಮ್ಮನೂ ಮನ್ಯಾಗ ಗಾಡಿ ಇದ್ವಲ್ರಿ, ಅವನಿಗೂ ಅದ ರೂಢಿ ಆಗಿಬಿಟ್ಟೈತಿ. ಅವನು ಕೂಡ ಡ್ರೈವಿಂಗ್ ಅಂತನ ಅಂದ್ಕೊಂಡಾನ. ಅದಕ್ಕೋಸ್ಕರ ಈ ಒಂದು ನಿರ್ಧಾರ ತಗೊಂಡಾರ ಸ್ನೇಹಿತರೆ. ನಿಮ್ಮೆಲ್ಲರ ಪ್ರೀತಿ, ಆಶೀರ್ವಾದ ಮತ್ತು ಒಂದು ಒಳ್ಳೆಯ ವಿಶಸ್ ನನ್ನ ತಮ್ಮಂದಿರ ಮೇಲೆ ಸದಾಕಾಲ ಇರಲಿ ಅಂತ ಕೇಳ್ಕೊಳ್ತೇನೆ ನೋಡ್ರಿ. ಹೇಗೋ ಅವರು ಮೊದಲಿನ ಒಂದು ಲೈಫು ಮೊದಲು ಹೆಂಗಿದ್ರಲ್ಲ ಆ ಒಂದು ಹಂತಕ್ಕೆ ಅವ್ರನ್ನ ನೋಡ್ಬೇಕನ್ನೋ ಆಸೆ ನನಗೆ ಭಾಳ ಐತಿ. ನನ್ನ ಒಂದು ಕೊನೆ ಆಸೆ ಅಂತಲೂ ಹೇಳ್ಬೋದು, ನನ್ನ ತಮ್ಮಂದಿರ ಸಲುವಾಗಿ ಅಂತ ಹೇಳ್ತೇನೆ. ಅವ್ರನ್ನ ಮೊದಲಿನ ಥರ ನೋಡ್ಬೇಕು ಅನ್ನೋದು ಭಾಳ ಅಂದ್ರೆ ಭಾಳ ಆಸೆ ಐತೆ ನನಗೆ. ಅದಕ್ಕೋಸ್ಕರ ದೇವರು ಏನೋ ಮತ್ತೊಂದು ಅವಕಾಶ ಕೊಟ್ಟಾನ. ಇದು ಅವರಿಗೆ 1ರಿಂದ 4-5 ಗಾಡಿ ಅಷ್ಟು ಅವರಿಗೆ ಆಶೀರ್ವಾದ ಭಗವಂತ ಕಲ್ಪಿಸ್ಲಿ. ಮತ್ತು ಅಷ್ಟು ದುಡಿಯುವಂಥ, ಅಷ್ಟು ಬೆಳೆಸುವಂಥ ಒಂದು ಧೈರ್ಯ, ಹಾಗೆ ಒಂದು ಒಳ್ಳೆಯ ಆರೋಗ್ಯ ಎಲ್ಲವನ್ನು ದೇವರು ಕೊಡಲಿ ಅಂತ ನಾನು ಭಗವಂತನಲ್ಲಿ ಬೇಡ್ಕೊಳ್ತೀನಿ ನೋಡ್ರಿ. ಹಾಗೆ ನನ್ನೆಲ್ಲ ಸ್ನೇಹಿತರು ಕೂಡ ನಿಮ್ಮೆಲ್ಲರ ಆಶೀರ್ವಾದನೂ ಕೊಡ್ರಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ. ನಾವಂತೂ ಓಕೆ ಮಾಡಿದ್ವಿ. ಬಂದ ತಕ್ಷಣ ಅಂದ್ರೆ ಸೀದಾ ಅಂದ್ರೆ ಬೆಂಗಳೂರಿಗೆ ಹೋಗಿದ್ದರ್ರಿ ಇಬ್ಬರು ತಮ್ಮ ಇದನ್ನು ತರಾಕ. ನನ್ನ ಮಗನ ಕರ್ಕೊಂಡು ಹೋಗಿದ್ರು. ಸೀದಾ ನನ್ನ ಕಡೆನ ಬಂದಾರ ಬೆಳಗ್ಗೆನ ಗಾಡಿ ತೋರ್ಸಕ್ಕೆ. ಅದೊಂದು ಏನಂದ್ರೆ ಇನ್ನೂವರೆಗೇನೋ ಒಟ್ಟು ನನಗಾಗಿರ್ಬೋದು, ತಂಗಿಗಾಗಿರ್ಬೋದು, ಏನು ಹೇಳ್ದೆ ಕೇಳ್ದೆ ಯಾವುದೇ ಡಿಸಿಷನ್ ತೊಗೊಳಂಗಿಲ್ಲ ಅಂತ ಹೇಳ್ತೀನಿ. ಅದೊಂದು ಖುಷಿನೂ ಅನ್ನಿಸ್ತೈತಿ, ಹೆಮ್ಮೆನೂ ಅನ್ನಿಸ್ತೈತಿ. ದೊಡ್ಡವ್ರದೇವೆಲ್ಲ ಕೇಳ್ದೆ ಯಾವುದು ಮಾಡಂಗಿಲ್ಲ ರೀ. ಇನ್ನೂ ಅವ್ವ ಅಪ್ಪಾಗ ಬಿಡ್ಬೋದು, ನಮ್ಮಿಬ್ಬರಿಗೆ ಕೇಳಲಾರ್ದೆ ಇನ್ನೂವರೆಗೆ ತಮ್ಮಾರ ಯಾವುದೇನು ಮಾಡಂಗಿಲ್ಲ. ಅದೊಂದು ಖುಷಿ. ಅದ ಪ್ರೀತಿ ವಿಶ್ವಾಸಕ್ಕೆ ನಮ್ಮ ಆಶೀರ್ವಾದ ಅವರಿಗೆ ಸದಾಕಾಲ ಬೆಂಬಲ ಸಪೋರ್ಟು ಒಟ್ಟವ್ರಿಗೆ ಮೊದಲಿನ ಥರ ನೋಡ್ಬೇಕು ನಾವು. ಅದೊಂದು ಭಾಳ ಇಚ್ಛೆ ಐತಿ. ಅದಕ್ಕೋಸ್ಕರ ಇದು ನೆಕ್ಸ್ಟ್ ಅಮಾವಾಸ್ಯೆ ದಿವಸ ನೋಡ್ರಿ. ಅಮಾವಾಸ್ಯೆ ದಿವಸ ಶುಕ್ರವಾರ ಕೂಡ ಇತ್ತು. ಎಲ್ಲರೂ ಕೂಡ ದೇವ್ರಿಗೆ ಹೋಗಿ ಬಂದ್ರಾತಂತ ಹೇಳಿ ನಾವು ಎಲ್ಲ ಮೂಡಕ್ಕೆ ಹೊಂಟೆ ನೋಡ್ರಿ ಸ್ನೇಹಿತರೆ ಗಾಡಿ ಒಳಗೆ. ತೋರಿ ಮುಂತೋರಿ, ಯಾಕೆ ಇಲ್ಲಿ ಮಾಡ್ತಾರೆ ಮುಂತೋಲೆ ಹಾಯ್ ಬಾಯ್ ಬಾಯ್ ಮುಂದೆ ತಗೋ ಬಾಯ್. ನೀವು ಇಲ್ಲೇ ಇರ್ರಿ, ಬಾಯ್ ಇರ್ರಿ ಅಂದ ಹೋಗ್ಬರ್ತೇವೆ. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಇವತ್ತು ಅಮಾವಾಸ್ಯೆ ನೋಡ್ರಿ, ಶುಕ್ರವಾರ. ಒಂದು 4:30 ಆಯ್ತು ರೀ ಟೈಮ್. ಈಗ ನಾವು ಗಾಡಿ ಒಳಗೆ ಹೊರಗೆ ಹೊಂಟೀವಿ. ತಮ್ಮಾರ್ದು ಇನ್ನೊಂದು ಗಾಡಿ ರೀ ಇದೆ. ಈಗ ತೊಗೊಂಡ್ರ ದೇವ್ರಿಗೆ ಹೊಂಟೇವಿ. ಹೋಗಿ ಬರೋಣ. ಎಲ್ಲಿ ಬರ್ಲಿಲ್ಲ ಈ ಕಡೆ, ಇಲ್ಲೇ ಕುಂದ್ರು. ಯಾಕಮ್ಮ ಗುಂಡು ಗಾಡಿ ಯಾರ್ದೆ? ನಾನು ಅದಕ್ಕೆ ನೋಡತ್ತೇನೆ ಈಗೇನು ಹೇಳ್ತಾನ ಅಂತ ಹೇಳಿ. ನನ್ನ ಮ್ಯಾಗ ಕುಂತಾಗ ನಂದ ಹೇಳ್ಯಾನ. ಈಗ ಅಲ್ಲಿ ಹೋಗ್ಯಾನ. ಈಗ ಯಾರ್ದೋ ಗಾಡಿ, ಯಾರ್ದೋ ಅಲ್ಯ ಏ ಅಲ್ಯ ತರುಣೆ ನೋಡ. ಟಿಪ್ಪರು, JCB, ಸೂಟಿ ಏನಮ್ಮ ಇವತ್ತು? ಮನ್ಯಾಗಿನ ಕೆಲಸ ಅಮಾಶಿ ಒಂದೈತಿ.
30 ರೂಪಾಯಿ ಕೊಟ್ಟು ಬ್ಯಾಡಗಿ ಚಲೋ ಕಾಯಿ ಕೆಂಪ್ ಕಾಯಿ ಕಾಯಿ ಹ್ಮ್ 4 ಕೆಜಿ ತಗೊಂಡಿದ್ದೆ ಹ್ಮ್ ತಗೊಂಡು ಅವನ ಇವತ್ತ ತುಂಬ್ತಿದ್ದೆ ಹ್ಮ್ ತುಂಬ್ತಿದ್ದು ಹೋಗಿ ಕುಡಿಸ್ಕೊಂಡ ಬಂದೆ ಚಲೋ ಆಗ್ಬಿಡ ಮತ್ತ ಆಗೋದಿಲ್ಲ ಅಲ್ಲ ಹೆಂಗ್ 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 ತಗೊಂಡಿದ್ದೆ 330 ಅಂತ ಹೇಳ್ತಾನ 331 ಕೆಜಿಗೆ. ಸ್ನೇಹಿತರೆ ನೋಡ್ರಿ ಬಿಡೋದನ್ನ ಸಾಯಂಕಾಲ 4-4:15ಗೆ ಮನೆ ಬಿಟ್ಟಿದ್ವಿ ನಾವು. ಸ್ವಲ್ಪ ಬಿಸಿಲೆಲ್ಲ ತಗ್ಗಿದ ಮೇಲೆ ಹೋದ್ರಾಯ್ತು ಅಂತ ಹೇಳಿ. ಆ್ಯಕ್ಚುಲಿ ಮಾರ್ನಿಂಗ್ ಬರ್ಬೇಕಂದ್ರೆ ಮಾರ್ನಿಂಗನ ಬಂದಿದ್ದರ್ರಿ, ಅಂದ್ರೆ ಒಂದು 6-7 ಗಂಟೆಕನ ಬೆಂಗಳೂರಿಂದ ಬಂದಿದ್ರು ತಮ್ಮಾರ ಗಾಡಿ ತರಕ್ಕೆ ಹೋಗಿ. ಸೊ ಅವ್ರಿಗೆ ರೆಸ್ಟ್ ಬೇಕಾಗಿತ್ತು, ರಾತ್ರಿ ಎಲ್ಲ ಬಂದಿದ್ರಲ್ಲ ರೆಸ್ಟ್ ಬೇಕಾಗಿತ್ತು. ಹೀಗಾಗಿ ಸ್ವಲ್ಪ ಮಲ್ಕೊಂಡು ಎದ್ರು. ಆಮೇಲೆ ಮಧ್ಯಾಹ್ನ ಮೇಲೆ ನಾವು ಎಲ್ಲರೂ ರೆಡಿಯಾಗಿ ಬಂದ್ವಿ. ನಮ್ಮ ಅತ್ತಿಯವ್ರನ್ನ ಕರ್ಕೊಂಡು ಬಂದ್ವಿ, ಸಣ್ಣ ಅತ್ತಿಯವ್ರನ್ನ ನೋಡಿದ್ರಿ ನೀವು, ಅಲ್ಲಿ ಜಾಯ್ನ್ ಆದ್ರೆ ನಮಗೆ ಮುರುಘಾ ಮಠದ ಹತ್ರ. ಅದಕ್ಕೆ ನಾವು ಫಸ್ಟಿಗೆ ಯಲ್ಲಮ್ಮಗುಡ್ಡಕ್ಕೆ ಬಂದ್ವಿ ನೋಡ್ರಿ. ಇದ್ರ ಮುಂದೆ ಮತ್ತೆ ಜರ್ನಿ ನಮ್ದು ಕಂಟಿನ್ಯೂ ಆಗ್ತೈತಿ. ಒಂದು ಕಡೆ ಅಂತೂ ಇಷ್ಟು ವರ್ಷದಾಗ ಮೊದಲೇ ಸಲನ ಹೋಗ್ಯವ ಅಂತ ಹೇಳ್ಬೋದು ಅಲ್ಲಿಗೆ. ಅದನ್ನು ನೀವು ನೋಡ್ತೀರಿ. ಸೊ ವಿಡಿಯೋನ ಎಂಡೋರ್ಗೆ ನೋಡಿರಿ, ಎಂಜಾಯ್ ಮಾಡ್ರಿ ಅಂತ ಕೇಳ್ತೀನಿ. ಯಲ್ಲಮ್ಮಗುಡ್ಡ ಅಮಾವಾಸ್ಯೆನೂ ಆಗಿತ್ತು, ಮತ್ತು ಸ್ವಲ್ಪ ಮಧ್ಯಾಹ್ನ ಮೇಲೆನ ಬಂದಿದ್ವಲ್ರಿ ನಾವು, ಸಂಜೆಗೆ ಬಂದಿದ್ವಿ. ನಮಗೂ ಅಷ್ಟೊಂದು ಟೈಮ್ ಇರಲಿಲ್ಲ. ಸೊ ನಾವೇನು ಅವಾಗವಾಗ ಬಂದು ದರ್ಶನ ಮಾಡ್ಕೊಂಡಿರ್ತೀವಿ. ಸಾಕು ಅಕ್ಕಿ ಒಂದು ಸ್ಥಾನದೊಳಗೆ ಗಾಡಿನ ತೊಗೊಂಡು ಬರಬೇಕಾಗಿತ್ತು. ಹಾಗೇನ ಅಕ್ಕಿ ಒಂದು ಪೋಳಿ ಅಂತೀವ್ರಿ ನಾವು, ಅಂದ್ರೆ ದೇವಸ್ಥಾನದ ಒಂದು ಜಾಗೆ ಅನ್ಬೋದು. ಅಲ್ಲೇನೀಗ ನಾವು ಹೋಗ್ತಾ ಇದ್ದೀವಿ, ಅಲ್ಲಿ ಹೋಗಿ ದರ್ಶನ ಮಾಡಿಕೊಂಡು ಕರ್ಪೂರ ಹಚ್ಚಿ ಬಂದ್ರಾಯ್ತು ಅಂಥೇಳಿ. ಯಾಕಂದ್ರೆ ಅಮಾವಾಸ್ಯೆ ಶುಕ್ರವಾರ ಎರಡೂ ಇತ್ತು, ರಶ್ ಇರತೈತೆ ಗ್ಯಾರಂಟಿ. ಅದ್ರಾಗ ಯಲ್ಲಮ್ಮನ ಗುಡ್ಡ ಖಾಲಿ ಇರೋದಂತೂ ಇಲ್ಲವೇ ಇಲ್ಲ ಅಂತಲೇ ಹೇಳ್ಬೋದು. ಯಾವಾಗ್ಲೂ ರಶ್ ಇರತೈತೆ ರೀ. ನಮಗೆ ಕ್ಯೂ ಹಚ್ಚಿ ದರ್ಶನ ತೊಗೊಂಡು ಹೋಗುವಷ್ಟು ಟೈಮ್ ಇರಲಿಲ್ಲ, ಯಾಕಂದ್ರೆ ಮುಂದೆ ಮತ್ತೆ ನಮ್ಮದು ಜರ್ನಿ ಇತ್ತು. ಹೀಗಾಗಿ ತಾಯಿ ಮತ್ತೆ ಬರ್ತೀವಿ ನಿನ್ನ ದರ್ಶನಕ್ಕೆ ನಾವು, ಸಾಕು ನಿನ್ನ ಒಂದು ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂಥೇಳಿ ಕರ್ಪೂರ ಹಚ್ಚಿ ಕೈ ಮುಗಿದು ಬಂದ್ರಾಯ್ತು ಅಂತ ನಾವು ಹೊರಟ್ವಿ. ಆದರೂ ಕೂಡ ಮನಸ್ಸು ತಡಿಲಿಲ್ಲ ರೀ. ಮತ್ತು ಕ್ಯೂ ಇದ್ದಲ್ಲೇ ಹೋಗಿ ಒಂದ್ಸರಿ ನೋಡೇ ಬಿಟ್ವಿ. ಏನೋ ಬೈ ಚಾನ್ಸ್ ರಶ್ ಕಡಿಮೆ ಇದ್ರೆ ನಿಂತು ದರ್ಶನನೂ ಮಾಡ್ಕೊಂಬಿಟ್ರಾಯ್ತು ಅಂಥೇಳಿ. ಬಟ್ ಹೇಳಿದ್ನಲ್ಲ, ಯಲ್ಲಮ್ಮ ತಾಯಿ ಭಕ್ತರ ಸಂಖ್ಯೆ ಕಡಿಮೆ ಇಲ್ಲ, ಹೀಗಾಗಿ ಗದ್ದಲ ಇತ್ತೇ ಇತ್ತು. ಅದಕ್ಕೋಸ್ಕರ ನಾವೇನು ಮಾಡಿದ್ವಿ, ಅಲ್ಲೇ ಹೊರಗಡೆನ ಕರ್ಪೂರ ಹಚ್ಚಿ ಕೈ ಮುಗಿದು ಹೋಗೋದಂತ ಡಿಸೈಡ್ ಮಾಡಿದ್ವಿ. ಆದರೆ ಒಂದು ಖುಷಿ ಏನಂದ್ರೆ, ಯಲ್ಲಮ್ಮನ ಗುಡ್ಡ ಮೊದಲೇ ನೋಡೋದಕ್ಕೂ ಈಗ ನೋಡೋದಕ್ಕೂ ತುಂಬ ಸಂತೋಷ ಆಕೈತ್ರಿ. ಯಾಕಂದ್ರೆ ಅಷ್ಟು ವಿಶಾಲವಾಗಿ ಸ್ಪೇಷಿಯಸ್ ಜಾಗ ಸಿಗ್ತೈತೆ ಅಡ್ಡಾಡಕ್ಕೆ. ಆಮೇಲೆ ಏನೈತಿ, ಕ್ಲೀನ್ ಐತ್ರಿ. ಮೇನ್ ಅಂದ್ರೆ ನಾವೆಲ್ಲ ಮೊದಲೆಲ್ಲನೂ ನೋಡೇವ್ರಿ ಯಲ್ಲಮ್ಮನ ಗುಡ್ಡ, ಈಗೂ ನೋಡಕತ್ತೀವಿ. ಇನ್ನೂ ಅಭಿವೃದ್ಧಿ ಆಗಲಿ, ಅದ್ರ ಕಡೆ ಭಾಳ ಲಕ್ಷ್ಯ ಕೊಟ್ಟೈತಿ ಕಮಿಟಿ ಅನ್ಬೋದು, ಮತ್ತೊಂದು ಅನ್ಬೋದು. ಖುಷಿ ಆಗ್ತೈತಿ ಈ ರೀತಿಯಾದ ಒಂದು ಅಭಿವೃದ್ಧಿ ಮತ್ತು ಸ್ವಚ್ಛತೆ ನೋಡಿದ್ರೆ. ನಿಜವಾಗ್ಲೂ ಸಂತೋಷ ಆಯ್ತು ನೋಡ್ರಿ. ಹತ್ತಿ ಬೈತೈತಿ ಹೋದ್ರ ಹತ್ತಿ ಹೋದ್ರ ಚಿಂಟು ಬಾಯಿಲೆ ಹೋಗೋಬೇಕಾರೆ ತಗೊಂಡಂತೆ ಹೆಂಗೊಂದು ಕೇಳ. ಒಳ್ಳೇದಂడి, ಬಂಗಾರ ತಂದೆ ನಿಮ್ಗೆ ಬೇಡಿದ ಭಾಗ್ಯ ಕೊಡ್ಲಿ. ಹೆಂಗೊಂದಂತ 180 ರೂಪಾಯಿ. 100 ರೂಪಾಯಿ 100 ರೂಪಾಯಿ. ನೂರು ರೂಪಾಯಿಗೆ ಎರಡು ಕೊಡ್ತಾನ ಕೇಳ. 100 ರೂಪಾಯಿಗೆ ಎರಡು. ಇಲ್ಲೇ ಕೇಳಿ 4 ತಗೋತೀವಿ ಅಂತೇಳಿ ಕೊಡ್ತಾನ. ಅಲ್ಲ ಸ್ವಲ್ಪ ದೊಡ್ಡ ತಗೋರಿ. ಇವ್ ತಗೋರಿ, ಇವ್ನ ಕೇಳ್ರಿ, ಇವ್ನ ಕೇಳ್ರಿ.
ನಾಲ್ಕು ಬೇಕ್ರಿ ಕೊಡೋದ್ರಿ. ನಮಸ್ಕಾರ ಮಾಡಿದಿ ಕಮ್ಮಿ ಮಾಡಿದಿಲ್ಲಿ ಮಾಡ್ಬಾ ಮತ್ತೆ ನಡಿ ಕರ್ಪೂರ ಹಾಕ. ದುಪ್ಪಟ್ಟ ಹುಷಾರ ಹಾಕ. ಹಾಕ ಕೆಳಗೆ ನೋಡಿ ಹಾಕ ಚಂದಂಗ ಹಾಕ. ನಮಸ್ಕಾರ ಮಾಡ. ಇಲ್ಲೇ ನಿಂತು ನಮಸ್ಕಾರ ಮಾಡಮ್ಮ. ಕೈ ಮುಗಿ. ಮಾತಾಡೋಣಿಲ್ಲ ಬಿಡಕ ಇದು ಹಿಡ್ಕೊ. ಗುಡ್. ಬಾ ಬಾ ಅವ್ನು ನೋಡ್ತೀರಿ. ₹100 ಮಾಡೋಣ. 120 ಕೊಡೋಣ. ಇಲ್ಲ ಜೋಡಿ 100. ಮತ್ತೆಲ್ಲ ದೇವ್ರ ಆಗ್ತಾವಲ್ಲ ಒಂದಲ್ಲ ಸೇಮ್ ತಗೋರಿ ಒಂದ ಯಾವ್ದಾರ ಕರೆಕ್ಟ್ ನೋಡ. ಕರೆಕ್ಟ್ ಅದಾವಿಲ್ಲ. ಒಂದು ಕಾರ ಗಾಡಿ ಹಾಕ್ಬೇಕು. 5 ಲಕ್ಷ ಗಣಪಗ ಚಂದ ಅಲ್ಲ.
ಸ್ನೇಹಿತರೆ ನೋಡಿದ್ರಲ್ಲ, ಅವ್ವ ಹಣ್ಣು ತೊಗೊಂಡು ಹಣ್ಣು ಇರಿಸ್ಕೊಂಡ್ಲ. ಆಮೇಲೆ ನಾವೆಲ್ಲ ಇಲ್ಲೇ ಹೊರಗಡೆನ ಕರ್ಪೂರ ಹಚ್ಚಿದ್ವಿ. ಮತ್ತು ಎಲ್ಲ ಅಂದ್ರೆ ಅಮ್ಮನ ಫೋಟೋಕ್ಕೆ, ಅಪ್ಪಾಜಿ ಫೋಟೋಕ್ಕೆ, ಮತ್ತು ನಮ್ಮಮ್ಮ ಅಜ್ಜರಿ ಅಂದ್ರೆ ಅವ್ವಾರ ಅವ್ವ ಅಪ್ಪ ಫೋಟೋಕ್ಕೆ 4 ಫೋಟೋಕ್ಕೂ ಮಾಲೆ ತೊಗೊಂಡ್ರು. ಮಲ್ಲಿಗೆ ಹೂವಿನವು ಆರ್ಟಿಫಿಷಿಯಲ್ ಮಾಲೆ ಅಂತ ಹೇಳ್ಬೋದು. ತೊಗೊಂಡು ನಾವು ಇಲ್ಲಿಂದ ಹೊರಟ್ವಿ ನೋಡ್ರಿ. ಈ ಬ್ಲಾಗ್ ಇಲ್ಲೇ ಎಂಡ್ ಮಾಡ್ತೀನಿ ಸ್ನೇಹಿತರೆ. ಇಲ್ಲಿಂದ ನೆಕ್ಸ್ಟ್ ಮತ್ತು ನಮ್ಮ ಜರ್ನಿ ಕಂಟಿನ್ಯೂ ಆಗ್ತೈತಿ. ನೆಕ್ಸ್ಟ್ ಎಲ್ಲಿಗೆ ಹೋಗ್ತೇವಪ್ಪ ಮತ್ತು ಹೇಳಿದೆ ನಿಮ್ಗೆ. ಇನ್ನೊಂದು ಕಡೆ ಏನು ಹೋಗ್ತೀವಲ್ಲ ಅಲ್ಲಂತೂ ಇದುವರೆಗೆ ನಾವು ಹೋಗಿರಲೇ ಇಲ್ಲ. ಇದು ಫಸ್ಟ್ ಟೈಮ್ ಹೋಗಿದ್ದಂತ ಹೇಳ್ಬೋದು. ನೀವು ಅದನ್ನು ನೆಕ್ಸ್ಟ್ ಬ್ಲಾಗ್ ಒಳಗೆ ನಿಮ್ಗೆ ನೋಡೋಕೆ ಸಿಗ್ತೈತಿ. ಸೊ ಸ್ಟೇ ಟ್ಯೂನ್ ಆಗಿರಿ ಚಾನಲ್ ಒಳಗೆ. ಮತ್ತು ಯಾರೆಲ್ಲ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜು ಇರುವಂಥ ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಂಬಿಡ್ರಿ. ಅಂದ್ರೆ ಮಾತ್ರ ನಾ ಹಾಕುವಂಥ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರ್ತಾವೋ. ಮತ್ತು ನೀವು ಫಸ್ಟ್ ಎಲ್ಲರಿಗಿಂತ ಮೊದಲಿಗೆ ನನ್ನ ವಿಡಿಯೋನ ನೋಡ್ಬೋದು, ಎಂಜಾಯ್ ಮಾಡ್ಬೋದು, ಸಪೋರ್ಟ್ ಮಾಡ್ಬೋದು ಸ್ನೇಹಿತರೆ. ಅದಕ್ಕೋಸ್ಕರ ಸರಿ ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆದರೆ ಲೈಕ್, ಕಮೆಂಟ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡ್ರಿ. ಮತ್ತೊಂದು ಬ್ಲಾಗೊಂದಿಗೆ ಭೇಟಿಯಾಗೋಣಂತ. ಅಲ್ಲಿವರೆಗೂ ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೂ ಧನ್ಯವಾದಗಳು.